ಇದೇ ಶನಿವಾರ 27ನೇ ತಾರೀಕು ಏನು ಇವತ್ತು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸೋಣ ಅಂತ ಎಲ್ಲ ಪಕ್ಷದ ಮುಖಂಡರು ಇವತ್ತು ಸೇರಿದ್ದೀರಿ. ಇಷ್ಟು ವರ್ಷ ಇಲ್ಲಿ ಯಲಹಂಕದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ವಿಶ್ವಾಸಕ್ಕೆ ತಗೊಂಡು ಮಾಡ್ತಿದ್ದ ಒಂದು ದೊಡ್ಡ ಹಬ್ಬನ ಈ ವರ್ಷ ಎಲ್ಲರೂ ಸೇರಿಸಿ ಎಲ್ಲ ಪಕ್ಷದವರು ಸೇರಿ ಎಲ್ಲ ಮುಖಂಡರು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಸದಾನಂದ ಅವರು ಗೌಡರು, ಎಚ್ ಡಿ ದೇವೇಗೌಡರು, ಎಲ್ಲ ಪಕ್ಷದವರು ಸೇರಿ ನಮ್ಮ ಕೃಷ್ಣ ಬೈರೇಗೌಡರು, ಹಲವಾರು ಪಕ್ಷದ ಮುಖಂಡರು ನಮ್ಮ ಪಕ್ಷದಲ್ಲಿ ಮುಖಂಡರ ಜೊತೆಲಿ ಸೇರಿ ಈ ಭಾಗದಲ್ಲಿ ಇದೆಲ್ಲ ಹೊಯ್ಸಳ ಗ್ರೌಂಡಲ್ಲಿ ಆಚರಣೆ ಮಾಡೋಣ ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇದನ್ನು ಯಶಸ್ಸುಗೊಳಿಸ್ಬೇಕಂತ ನಾವೆಲ್ಲರನ್ನೂ ಕೇಳ್ಕೊತಾ ಇದ್ದೀರಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಬಂದು ಈ ಕಾರ್ಯಕ್ರಮನ ಒಂದು ದೊಡ್ಡ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಒಂದು ಆಫೀಸಿಂದ ಎಲ್ಲರಿಗೂ ಒಳ್ಳೇದು ಮಾಡೋಂಥ ಕೆಲಸ ಎಲ್ಲ ಜನಾಂಗದವರು, ಎಲ್ಲ ಸಮಾಜದವ್ರಿಗೂ, ಎಲ್ಲ ಧರ್ಮದವ್ರಿಗೂ ಒಳ್ಳೇದು ಮಾಡ್ಬೇಕಂತೇಳಿ ಇವತ್ತು ಇದನ್ನು ಓಪನ್ ಮಾಡಿ ಈ ವರ್ಷದಿಂದ ಸತತವಾಗಿ ಕೆಂಪೇಗೌಡರ ಜಯಂತಿನ ಇನ್ಮೇಲೆ ಆಚರಿಸ್ಕೊಂಡು ಹೋಗ್ತೀರಿ. ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನೂ ಕರೆದು ಇಲ್ಲೇನು ನಾವು ಬರೀ ಕಾಂಗ್ರೆಸ್ ಅವರು ಅಂತಿಲ್ಲ, JDS ಅವರು ಇದ್ದಾರೆ, BJP ಅವರು ಇದ್ದಾರೆ. ನೀವು ನೋಡ್ರಿ ಸಾಕಷ್ಟು ಲೀಡರ್ಗಳೆಲ್ಲ BJP ಅವರು ಇದ್ದರು, ದಳದವರು ಇದ್ದಾರೆ, ನಮ್ಮ ಪಕ್ಷ ಕಾಂಗ್ರೆಸ್ ಅವರು ಇದ್ದಾರೆ. ಎಲ್ಲರೂ ಸೇರಿ ಮಾಡ್ತೀರಿ. ಇದರ ಅದನ್ನೇ ಒಂದು ಬದಲಾವಣೆ ಅಂತ ಎಲ್ಲ ಪಕ್ಷದವರು ಹೇಳಿದ್ವಿ. ಈ ಸಲ ಬದಲಾವಣೆ ಆಗುತ್ತೆ ಅದನ್ನ ಒಂದು ಕಟ್ಟಾಕಿದ್ರು, ಎಲ್ಲರನ್ನೂ ಕಟ್ಟಾಕಿದ್ರು. ಅದನ್ನ ಎಲ್ಲ ಹೊರಗಡೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅದೇನು ಇವಾಗ ಅದು ಚೇಂಜಸ್ನ ಕೇಳ್ತಾ ಇದ್ರಲ್ಲ, ಬದಲಾವಣೆ, ಅದನ್ನ ನೀವು ಮುಂದಿನ ದಿನದಲ್ಲಿ ಅದು BBMP ಎಲೆಕ್ಷನ್ ಇರ್ಬೋದು, ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಇಲ್ಲ ಮುಂದೆ 2028 ನಮ್ಮ ಏನಿದು MLA ಎಲೆಕ್ಷನ್ ಇರ್ಬೋದು, ಎಲ್ಲದ್ರೊಳಗೆ ಒಂದು ಬದಲಾವಣೆ ಬರ್ತದೆ. ಇದು ಅವರು ಕಾಂಪಿಟೇಷನ್ ಆಗಿ ಅವ್ರು ಪಾಪ ಏನೋ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ರಲ್ಲಿ ಇಲ್ಲ ಅಂತಿಲ್ಲ, ಎಲ್ಲರೂ ವಿಶ್ವಾಸ ತೊಗೊಂಡು ಮಾಡಿರಲಿಲ್ಲ. ಅವರು ಬರೀ ನಮ್ಮ ಕೆಂಪೇಗೌಡರ ಜಯಂತಿ ಅಲ್ಲ, ಯಾವ ಜಯಂತಿಗೂ ಅವ್ರಿಗೆ ಬೇಕಾಗಿದ್ದು ಒಂದು ಫಸ್ಟ್ ಸರ್ಕಲ್ ಇದೆ. ಅದು ಆವಾಗ ಏನಾಗುತ್ತೆ, ಅದು ಪೊಲಿಟಿಕ್ಸ್ ಆಗೋಯ್ತು. ಸರ್ ಒಂದು 10,000 ಕಮ್ಮಿ ಅಂದರೆ 10,000 ಜನ ಸೇರ್ತಾರೆ. ಇದು ಎಲ್ಲರೂ ಇವತ್ತು ಒಂದು ಖುಷಿಯಾಗಿದೆ. ಇವತ್ತು ಎಲ್ಲರೂ ಸೇರಿ ಮಾಡೋದ್ರಿಂದ ನಾವೆಲ್ಲರೂ ಪ್ರತಿಯೊಂದು ಲೀಡ್ರ್ ಹೇಳಿದ್ದಾರೆ, ಇದು ಯಾವ ಪಕ್ಷಕ್ಕೆ ಸೇರೋದಿಲ್ಲ, ಯಾರು ಬೇಕೋ ಬರ್ಬೋದು ಅಂತ. ಅದಕ್ಕೆ ಈಗ ನೀವು ಇಂಟರ್ವ್ಯೂ ತೊಗೊಂಡ್ರೆ ಎಲ್ಲ ಪಕ್ಷದವ್ರು ತೊಗೊಂಡಿದ್ದೀರಾ. ಯಾರೋ ಒಬ್ಬರು ಪಕ್ಕದಲ್ಲಿ ನಿಂತಿದ್ರು ಅಂತ ನನ್ನ ಕಾರ್ಯಕ್ರಮ ಅಲ್ಲ, ಇಲ್ಲ ಅವ್ರ ಕಾರ್ಯಕ್ರಮ ಅಲ್ಲ. ಅದು ಮುಖ್ಯಮಂತ್ರಿ ನನಗೆ ತುಂಬ ಹತ್ತಿರವಾಗಿದ್ರು ನಾವು ಒಂದು ಸಂಘದ ಮೂಲಕ ನಮ್ಮ ಕೃಷ್ಣಪ್ಪ ಅವ್ರ ಅಧ್ಯಕ್ಷದಲ್ಲಿ ಹೋಗಿ ಕರೆದ್ಬಿಟ್ಟು ಬಂದಿದ್ದೀರಿ. ಈಗ ಅದನ್ನ ಈಗ ನಮ್ಮ ಡಿ ಕೆ ಶಿವಕುಮಾರ್ ಬರೋದು ನಮ್ಗೆ ಆಲಯ ಬಲ ಬಂದಿದೆ. ಮುಂದೆ ಒಂದು ಬದಲಾವಣೆ ತರ್ತೀರಿ, ಚೆನ್ನಾಗಿ ಮಾಡ್ತೀರಾ ಸರ್? ಖಂಡಿತ.